ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಕತೆಗೇನು. ಕಾಂಗ್ರೆಸ್ನಲ್ಲೂ ಕೂಡ ಬಹುದಿನಗಳಿಂದ ಸಿಎಂ ಬದಲಾವಣೆ ಅಂತನೋ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತನೋ ಅದಕ್ಕೆ ಸಂಬಂಧಪಟ್ಟಂತ ಕೂಗು ಎಲ್ಲವೂ ಕೂಡ ಹೆಚ್ಚಾಗ್ತಿರುವಂತ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಖಡಕ್ಕಾಗಿ ಒಂದು ವಿಚಾರವನ್ನು ತಿಳಿಸಿಬಿಟ್ಟಿದ್ದಾರೆ. ಮುಂಬರುವಂತ ಚುನಾವಣೆಗಳಲ್ಲಿ ಸೋತ್ರು ಗೆದ್ರು ಅದಕ್ಕೆ ರಾಜ್ಯ ನಾಯಕರುಗಳೇ ಹೊಣೆ. ನೀವು ಎಷ್ಟಾರು ಕಿತ್ತಾಡಿ ಏನಾದರೂ ಮಾಡಿ ಯಾವುದೇ ರೀತಿಯಾದಂಥ ಫಲಿತಾಂಶಗಳು ಬಂದ್ರೂ ಕೂಡ ಅದಕ್ಕೆ ನೇರವಾದಂಥ ಹೊಣೆ ನೀವೇ ಆಗಿರ್ತೀರಾ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನೋದೊಂದು ಸೂಚನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡಿ, ಪ್ರಮುಖವಾಗಿ ಕಾಂಗ್ರೆಸ್ ರಾಜ್ಯ ಘಟಕದ ಉಸ್ತುವಾರಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ರಾಜ್ಯ ಕಾಂಗ್ರೆಸ್ಗಳ ನಾಯಕರಿಗೆ ಈಗೇನು ಹೊಸದಾಗಿ ನೇಮಕಗೊಂಡಿದ್ದಾರೋ ಇವರಿಗೆಲ್ಲ ಒಂದು ಕಿವಿ ಮಾತು ಹೇಳಿರೋದು, ಯಾರ್ಯಾರು ಪಕ್ಷ ಬಿಟ್ಟು ಹೋಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಕೈ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗೋರಿದ್ದಾರೆ, ಅವ್ರನ್ನೆಲ್ಲ ದೂರಕ್ಕಿಟ್ಬಿಡಿ, ಯಾರನ್ನೂ ಹತ್ರಕ್ಕೆ ಸೇರಿಸ್ಕೊಂಡ್ಬೇಡಿ. ಯಾರ್ಯಾರು ಪಕ್ಷ ಬಿಟ್ಟು ಹೋಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೋ ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ, ಹೋಗೋದಕ್ಕೆ ಬಿಟ್ಬಿಡಿ. ಇನ್ನೊಂದು ಮುಂಬೈ ಬರುವಂತಹ ಚುನಾವಣೆಗಳು ಸಾಕಷ್ಟು ಚುನಾವಣೆಗಳು ಸ್ಥಳೀಯ ಚುನಾವಣೆಗಳಿದೆ. ಅದರಲ್ಲಿ ಈಗ ಆಡಳಿತದಲ್ಲಿರೋದು ಯಾವ ಪಕ್ಷ? ಕಾಂಗ್ರೆಸ್ಸು ಅಂದಮೇಲೆ ಕಾಂಗ್ರೆಸ್ಸಿಗೆ ಹೆಚ್ಚಿನ ರೀತಿಯಾದಂಥ ಸ್ಥಾನಮಾನಗಳು ಸಿಗಬೇಕು. ಒಂದು ವೇಳೆ ಸಿಗಲಿಲ್ಲ ಅಂತ ಅಂದರೆ, ಸೋಲ್ತು ಅಂತ ಹೇಳಿದ್ರೆ, ಹೀನಾಯವಾದಂಥ ಸೋಲು ಅಂತ ಏನಾದರೂ ಬಂತು ಅಂತಂದರೆ ಅದಕ್ಕೆ ನೇರವಾದಂಥ ಹೊಣೆ ನಾಯಕರುಗಳೇ ಆಗಿರ್ತಾರೆ, ರಾಜ್ಯ ಕಾಂಗ್ರೆಸ್ನ ನಾಯಕರುಗಳೇ ಆಗಿರ್ತಾರೆ ಅಂತ ಖರ್ಗೆ ಅವರು ಖಡಕ್ಕಾಗಿ ತಿಳಿಸಿದ್ದಾರೆ. ಸೊ ಅಲ್ಲಿಗೆ ಎಲ್ಲರೂ ಈ ಮುನಿಸು ಅಥವಾ ಅಸಮಾಧಾನಗಳು ಅಥವಾ ಆರೋಪ ಪ್ರತ್ಯಾರೋಪಗಳು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಇದೆಲ್ಲವನ್ನ ಬಿಟ್ಟು ಪಕ್ಷ ಸಂಘಟನೆ ಮಾಡೋದು ಹೇಗೆ, ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದು ಹೇಗೆ, ನಾಯಕತ್ವವನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ಪಕ್ಷದಲ್ಲಿ ಒಂದು ಶಿಸ್ತನ್ನು ಕಾಪಾಡ್ಕೊಳ್ಳೋದು ಹೇಗೆ, ಮುಂಬರುವಂಥ ಚುನಾವಣೆಗಳಿಗೆ ಸ್ಟ್ರಾಟರ್ಜಿ ಮಾಡ್ಕೊಳ್ಳೋದು ಹೇಗೆ, ಸ್ಥಳೀಯ ಮಟ್ಟದಿಂದ ಗ್ರೌಂಡ್ ಕಡೆಯಿಂದಲೂ ಕೂಡ ನಾವು ಹೆಂಗೆ ಪಕ್ಷವನ್ನು ಬಲಿಷ್ಠ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದಾರಲ್ಲ, ಈ ಹಿಂದೆನೂ ಕೂಡ ಒಂದಷ್ಟು ರೀತಿಯಾದಂಥ ಅಸಮಾಧಾನಗಳು ಸ್ಫೋಟ ಆದಂಥ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಎಂಟ್ರಿ ಆಗಿ ಎಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಖಡಕ್ಕಾಗಿ ಹೇಳಿದ ಮೇಲೆ ನಾವು ಸ್ವಲ್ಪ ಮಟ್ಟಿಗೆಲ್ಲ ಸೈಲೆಂಟಾಗಿ ಆಗಿದ್ದು. ಸೊ ಹಾಗಾಗಿ ಜವಾಬ್ದಾರಿಗಳನ್ನು ವಹಿಸ್ಬಿಡ್ಬೇಕು. ಸೋತ್ರೆ ನೀವೇ ಹೊಣೆ ಅಂತ ಅಂದಿದ ತಕ್ಷಣ ಒಂದು ಭಯ ಶುರು ಆಗುತ್ತೆ. ಅಯ್ಯೋ, ಎಐಸಿಸಿ ಅಧ್ಯಕ್ಷರು ಬೇರೆ ಹಿಂಗೆ ಹೇಳಿದ್ದಾರೆ, ಸೋತ್ರೆ ನಾವೇ ಹೊಣೆ ಅಂತ ನಾವಿನ್ನು ಸ್ಟ್ರಾಟರ್ಜಿಗಳನ್ನು ಮಾಡೋದಕ್ಕೆ ಶುರು ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಬಲಿಷ್ಠ ಮಾಡ್ಕೊಳ್ಬೇಕು, ಗೆಲ್ಲೋದು ಹೆಂಗೆ ಅಂತ ಯೋಚನೆ ಮಾಡಬೇಕು ಅಂತ. ಸೊ ಅದೊಂದು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಇದನ್ನಾದರೂ ಕೇಳ್ತಾರೋ, ಒಂದು 5 ದಿನ ಕೇಳಿ ಆಮೇಲೆ ಅದೇ ರಾಗ ಅದೇ ಹಾಡು ಅದೇ ತಾಳ ಅನ್ನೋ ಹಾಗೆ ಮತ್ತೆ ಸಿಎಂ ಬದಲಾವಣೆ ಇನ್ನೊಂದು ಮತ್ತೊಂದು ಆ ಬಣ ಈ ಬಣ ಅಂತ ಶುರು ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇದು ಬೇಕಿತ್ತು ಕೂಡ ಕಾಂಗ್ರೆಸ್ಗೆ. ಯಾಕಂದರೆ ಎಲ್ಲರೂ ಒಂದೊಂದು ರೀತಿಯಾದಂಥ ಅಭಿಪ್ರಾಯವನ್ನು ಹೇಳ್ಕೊಂಡು ಹೋಗ್ತಿದ್ರೆ ಅದು ಕಾರ್ಯಕರ್ತರ ಮೇಲೂ ಕೂಡ ಪರಿಣಾಮ ಬರುತ್ತೆ ಮತ್ತು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಇಷ್ಟು ಸ್ಟ್ರಿಕ್ಟ್ ಆಗುವಂಥ ಅವಶ್ಯಕತೆ ಕೂಡ ಇತ್ತು ಅಂತ ಕಾಣುತ್ತೆ.